ಶ್ರೀ ಗುರುಭ್ಯೋ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಆ ಒಂದು ಶಿವನಿಗೆ ಹೇಗೆ ಬ್ರಹ್ಮಹತ್ಯ ಪಾತಕ ನಿವಾರಣೆ ಆಯಿತೆಂದು ನಾವು ತಿಳಿದುಕೊಂಡೆವು. ಅದೇ ತರ ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ತಿಳಿದುಕೊಳ್ಳುತ್ತೇವೆ ಎಂದು ನಾವು ಮುಂದೆ ನೋಡೋಣ. ಮಾಘ ಮಾಸದ 14ನೇ ಅಧ್ಯಾಯ. ವಸಿಷ್ಠರು ದಿಲೀಪ ಮಹಾರಾಜರಿಗೆ ಮಾರ್ಕಂಡೇಯನ ವೃತ್ತಾಂತವನ್ನು ನಿರೂಪಿಸಿದ್ದ ತರುವಾಯ ಕುತೂಹಲ ಭರಿತರಾದ ರಾಜರು ಅವರನ್ನು ಮತ್ತೆ ಪ್ರಶ್ನಿಸಿದರು. ಈ ಮಾಘ ಮಾಸ ಮಹಾತ್ಮೆ ಕೇಳಿದಷ್ಟು ಕುತೂಹಲ ಭರಿತವಾಗಿದೆ. ಇದನ್ನು ನನಗೆ ತಾವು ಇನ್ನಷ್ಟು ವಿವರವಾಗಿ ತಿಳಿಸಿರಿ ಎಂದು ಹೇಳಲು ಆಗ ವಸಿಷ್ಠರು ಇದೇ ಮಾಘ ಮಾಸ ಮಹಿಮೆಯನ್ನು ಪಾರ್ವತಿಗೆ ಶಿವನು, ನಾರದರಿಗೆ ಬ್ರಹ್ಮದೇವರು ಹೇಳಿದರು. ಈಗ ನಿನಗೆ ಶಿವನು ಪಾರ್ವತಿಗೆ ಹೇಳಿದ್ದನ್ನು ಹೇಳುತ್ತೇನೆ ಎಂದು ತಿಳಿಸಿದರು. ಒಮ್ಮೆ ಪರಶಿವನು ತನ್ನ ಗಣಗಳೊಂದಿಗೆ ಸುಂದರವಾದ ಹಿಮಾಲಯದ ಶಿಖರದಲ್ಲಿ ಮಂದಾರ ವೃಕ್ಷದ ಬಳಿ ಪಾರ್ವತಿಯೊಡನೆ ಆಸೀನರಾಗಿದ್ದರು. ಆಗ ಜಗನ್ಮಾತೆಯಾದ ಪಾರ್ವತಿಯು, ಸ್ವಾಮಿ, ಅನೇಕ ಪುಣ್ಯ ಕಥೆಗಳನ್ನು ವಿವರಿಸಿದ್ದೀರಿ. ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು, ಮಾಘ ಮಾಸದ ಮಹಾತ್ಮೆಯನ್ನು ಕೇಳಬೇಕೆಂಬ ಕುತೂಹಲ ನನಗಿದೆ. ಈ ಏಕಾಂತ ಸಮಯದಲ್ಲಿ ತಾವು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಜಗದೀಶ್ವರನಾದ ಶಿವನು, ದೇವಿ, ನಿನ್ನ ಅಭಿಲಾಷೆಯಂತೆ ಕೇಳಬೇಕೆಂದಿರುವ ಪ್ರಸಂಗಗಳನ್ನು ನಿರೂಪಿಸುವೆ, ಸಾವಧಾನ ಚಿತ್ತವಾಗಿ ಕೇಳು ಎಂದು ಹೇಳಲಾರಂಭಿಸಿದರು. ಸೂರ್ಯನು ಮಕರ ರಾಶಿಯಲ್ಲಿ ಬಂದಾಗ ಮಾಘ ಮಾಸವು ಆರಂಭವಾಗುತ್ತದೆ. ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಯಾರು ನದಿ ಸ್ನಾನ ಮಾಡುತ್ತಾರೆಯೋ ಅವರು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಅಷ್ಟೇ ಅಲ್ಲ, ಮೋಕ್ಷ ಪ್ರಾಪ್ತಿಯೂ ಸುಲಭವಾಗುತ್ತದೆ. ಯಾರು ಈ ಮಾಘ ಸ್ನಾನದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡುವರೋ ಅವರು ವೈಕುಂಠವನ್ನೇ ಸೇರುವರು. ಜೀವನದಿಗಳು ಸಮೀಪದಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಕನಿಷ್ಠ ಕೆರೆ, ಬಾವಿ, ಕೊಳ, ಗೋಪಾದದಷ್ಟು ನೀರಿದ್ದರೂ ಸಾಕು. ಸ್ನಾನವನ್ನು ಮಾಡಿದರೆ ಅವರ ಸಕಲ ಪಾಪರಾಶಿಯನ್ನು ಸುಟ್ಟುತ್ತೇನೆ. 2 ದಿನ ಸ್ನಾನದ ಮಾಡಿದರೆ ವಿಷ್ಣು ಲೋಕವನ್ನೇ ಸಿಗುತ್ತದೆ. 3ನೇ ದಿನ ಸ್ನಾನ ಮಾಡಿದರೆ ಶ್ರೀಹರಿಯ ದರ್ಶನ ಭಾಗ್ಯವೇ ಸಿಗುತ್ತದೆ. ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಸ್ನಾನ ಮಾಡಿದವರಿಗೆ ಪುನರ್ಜನ್ಮವೇ ಇಲ್ಲ ಎಂದು ಸ್ವಯಂ ಭಗವಂತನೇ ಒಂದು ಕಡೆ ಹೇಳಿದ್ದಾರೆ. ಇದು ಸತ್ಯ. ಮಾಘ ಮಾಸದ ಮಾಘ ಸ್ನಾನದ ಮಹಿಮೆ ಇಷ್ಟೇ ಎಂದು ಹೇಳಲು ಅಸಾಧ್ಯ. ಈ ಮಕರ ಸಂಕ್ರಮಣದ ಕಾಲ ಮಹಾಪರ್ವತ ಕಾಲ ಎನಿಸಿದೆ. ಇದರಲ್ಲಿ ಮಾಡಿದ ಸ್ನಾನ ಫಲಕ್ಕೆ ಸಮವಾದ ಪುಣ್ಯವೂ ಇಲ್ಲೇ ಇಲ್ಲ. ಅರುಣೋದಯದಲ್ಲೇ ಎದ್ದು ಮಾಘ ಸ್ನಾನ ಮಾಡಿ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿದರೆ ಮಹಾಫಲ. ಯಥಾಶಕ್ತಿ ದಾನ ನೀಡಿ ಶಿವಾಲಯಕ್ಕೂ ವೈಷ್ಣವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಪುಣ್ಯನಾಮ ಸಂಕೀರ್ತನೆ ಮಾಡಿದರೆ, ದೀಪಾರಾಧನೆ ನಡೆಸಿದರೆ ಬರುವ ಫಲ ಇಷ್ಟೇ ಎಂದು ವರ್ಣಿಸಲು ಅಸಾಧ್ಯ. ಸ್ನಾನ ಮಾಡಲು ಅಶಕ್ತರು, ರೋಗ ಪೀಡಿತರು ಸಹ ತಮ್ಮ ಶಕ್ತ್ಯಾನುಸಾರ ಸ್ವಲ್ಪ ನೀರಿನಲ್ಲಿಯೇ ಸ್ನಾನ ಮಾಡಿದರೆ ಮಾಘ ಸ್ನಾನದ ಪೂರ್ಣ ಫಲ ದೊರೆಯುವುದರಲ್ಲಿ ಸಂಶಯವಿಲ್ಲ. ಅಂತಹ ಅಶಕ್ತರು ಸ್ನಾನದ ಬಳಿಕ ಶ್ರೀಹರಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರೆ ಅವರ ಕಷ್ಟಗಳೆಲ್ಲವೂ ಅತಿ ಶೀಘ್ರದಲ್ಲೇ ನಿವಾರಣೆಯಾಗುತ್ತದೆ. ಅರಿತೋ ಅರಿಯದೆಯೋ ಈ ಮಾಘ ಸ್ನಾನವನ್ನು ಮಾಡಿದವರಿಗೆ ಪುಣ್ಯ ಲಾಭವಾಗುತ್ತದೆ ಎಂದ ಮೇಲೆ ಉಳಿದವರಿಗೆ ಅಶ್ವಮೇಧ ಯಾಗವನ್ನು ಆಚರಿಸಿದ ಫಲವೇ ಸಿಗುತ್ತದೆ. ಮಾಘ ಸ್ನಾನ ಮಾಡಿ ಭಗವಂತನ ದಿವ್ಯ ಮೂರ್ತಿಯನ್ನು ಸಂದರ್ಶಿಸಿ ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ದೀಪಾರಾಧನೆ ಮಾಡಿದರೆ ಅವರಿಗೆ ಪುನರ್ಜನ್ಮವೇ ಇಲ್ಲವೆಂದು ತಿಳಿಯಬೇಕು. ಇದನ್ನು ಶ್ರೀ ಪುರುಷ, ಬಾಲಕ ಯಾವುದೇ ವರ್ಗದವರು ಬೇಕಾದರೂ ಆಚರಿಸಿ ಪುಣ್ಯಕ್ಕೆ ಭಾಗಿಗಳಾಗಬಹುದು. ಭಗವಂತನು ನನಗೆ ಒದಗಿಸಿಕೊಟ್ಟ ಸುಲಭ ಸಾಧನವಿದಾಗಿದೆ. ಇದರಿಂದ ನಮಗೆ ನರಕದ ಬಾಧೆ ತಪ್ಪಿ ಹೋಗಿ ಸುಲಭವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಾರು ಮಾಘ ಸ್ನಾನವನ್ನು ಉದಾಸೀನ, ಅವಹೇಳನ, ತಿರಸ್ಕಾರ ಮಾಡುತ್ತಾರೆಯೋ ಅವರು ಅನೇಕ ಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಇವರು ಮಾಡಿದ ಪಾಪಗಳಿಗೆ ಕ್ಷಮವೇ ಇಲ್ಲದೆ ಹೋಗುತ್ತದೆ. ಆದ ಕಾರಣ ಈ ಸುಲಭ ಸಾಧನವನ್ನು ನಾಸ್ತಿಕರಾದ ಯಾವ ಮಾನವರು ಅಲಕ್ಷಿಸಬಾರದು. ಯಾರು ಧರ್ಮ ಕರ್ಮ ಭ್ರಷ್ಟರಾಗಿ ಮಾಘ ಸ್ನಾನವನ್ನು ಕಡೆಗಣಿಸುವರೋ ಅಂತಹ ಮಾನವರು ಕುಂಭಿಪಾಕಾದಿ ನರಕಗಳ ಕ್ಷಮೆಗಳನ್ನು, ಶಿಕ್ಷೆಗಳನ್ನು ಅನುಭವಿಸದೆ ತಪ್ಪಲಾರದು. ಯಾರು ಈ ಮಾಘ ಸ್ನಾನವನ್ನು ಮಾಡುತ್ತಾರೆಯೋ ಅವರಿಗೆ ವೈದವ್ಯವೇ ಇರುವುದಿಲ್ಲ. ಹೀಗೆ ಮಾಡಿದರೆ ಸೋಮಾರಿಯಾಗಿ ಯಾರು ಅಹಂಕಾರದಿಂದ ಸ್ನಾನಾದಿಗಳನ್ನು ಆಚರಿಸುವುದಿಲ್ಲವೋ ಅವರು ಪಶುಗಳಾಗಿ ಜನಿಸುತ್ತಾರೆ. ಹೇ ಪಾರ್ವತಿ, ದುಷ್ಟ ಸಂಗ ಮಾಡುವವರು, ಬ್ರಹ್ಮ ಹತ್ಯಾದಿ ದೋಷಗಳಿಂದ ಸಿಕ್ಕಿದವರು, ಚಿನ್ನವನ್ನು ಕದ್ದವರು, ಪರಸ್ತ್ರೀಯೊಡನೆ ಕೆಟ್ಟದಾಗಿ ನಡೆಸಿಕೊಂಡವರು, ಪಾಪಗಳನ್ನು ಮಾಡಿದವರು, ಮದ್ಯಪಾನ ಮಾಡಿದವರು, ಪ್ರಾಣಿ ಹಿಂಸೆ ಮಾಡಿದವರು ಯಾರೇ ಆಗಲಿ ಮಾಘ ಸ್ನಾನ ಮಾಡಿದರೆ ಆ ಪಾಪಗಳೆಲ್ಲವೂ ಶೀಘ್ರವಾಗಿ ನಾಶ ಹೊಂದುತ್ತದೆ. ದೇಹತ್ಯಾಗ ನಂತರದಲ್ಲಿ ಇವರಿಗೆ ಸದ್ಗತಿ ದೊರೆಯುತ್ತದೆ. ಕುಲಭ್ರಷ್ಟರಾದರೂ, ಲೋಭಿಗಳು, ಬಡ್ಡಿ ಹಣಕ್ಕಾಗಿ ಪರರನ್ನು ವಂಚನೆ ಮಾಡಿದವರು, ಸದಾ ಸುಳ್ಳು ಹೇಳಿ ಜೀವನ ನಡೆಸಿದವರು, ಮಿತ್ರ ಗುರು ದ್ರೋಹ ಮಾಡಿದ
ದೈವ ಭಕ್ತಿ ಇಲ್ಲದವರು, ಪತಿ ಪತ್ನಿಯರಲ್ಲಿ ಕಲಹ ಹುಟ್ಟಿಸಿದವರು, ಅಹಂಕಾರದಿಂದ ಗುರು ಹಿರಿಯರ ನಿಂದೆಯನ್ನು ಮಾಡುವವರು ಈ ಮಾಘ ಸ್ನಾನವನ್ನು ಮಾಡಿದರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲದೆ ಈ ಪಾಪಗಳಿಂದ ಬಿಡುಗಡೆ ಹೊಂದುವರು. ಮಾಘ ಮಾಸದಲ್ಲಿ ಚಳಿಯೂ ಅಧಿಕವಾಗಿರುತ್ತದೆ. ರೋಗಿಗಳು, ವೃದ್ಧರಾದರೂ ಸ್ನಾನವನ್ನು ಮಾಡಲು ಕಷ್ಟವಾದಲ್ಲಿ ಒಣಗಿದ ಕಟ್ಟಿಗೆಯನ್ನು ಉರಿಸಿ ಹಾಕಿ ಬೆಂಕಿಯನ್ನು ಕಾಯಿಸಿಕೊಂಡು ನಂತರ ಸ್ನಾನವನ್ನು ಮಾಡಬಹುದು. ಮಾಘ ಸ್ನಾನಾನಂತರ ದೇವತಾ ದರ್ಶನ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡಿದರೆ ಅಧಿಕ ಫಲವನ್ನು ಪಡೆಯುತ್ತಾರೆ. ಹೀಗೆ ಶ್ರದ್ಧಾ ಭಕ್ತಿಗಳಿಂದ ಮಾಘ ಸ್ನಾನವನ್ನು ಮಾಡುವ ಆಸ್ತಿಕ ಜನರನ್ನು ಯಾರು ಅಪಹಾಸ್ಯ ಮಾಡುತ್ತಾರೆಯೋ, ಅಡ್ಡಿ ಪಡಿಸುತ್ತಾರೆಯೋ ಅವರು ಮಹಾಪಾಪಗಳನ್ನು ಹೊಂದುತ್ತಾರೆ. ಮಾಘ ಸ್ನಾನದ ಮೊದಲ ದಿನದಿಂದ ಮಾಸ ಪೂರ್ತಿ ಯಾವ ಕುಟುಂಬದ ಎಲ್ಲಾ ಸದಸ್ಯರು ಪ್ರತಿನಿತ್ಯವೂ ನದಿ ಸ್ನಾನ ಮಾಡುವರೋ ಅವರಿಗೆ ಇಹಪರದಲ್ಲಿಯೂ ಸ್ವರ್ಗ ಸುಖ ಲಭಿಸುತ್ತದೆ. ಇವರನ್ನು ನಿಂದೆ ಮಾಡಿದವರಿಗೆ ಘೋರ ನರಕವೂ ತಪ್ಪದು. ಅವರ ವಂಶವು ನಾಶವಾಗಿ ದಾರಿದ್ರ್ಯ ಬರುತ್ತದೆ. ಪೂರ್ಣವಾಗಿ ಅಶಕ್ತರಾದವರು ಕೈಕಾಲು ಮುಖ ತೊಳೆದು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ, ಮಾಘ ಪುರಾಣ ಶ್ರವಣ ಮಾಡಿದರೆ ಪೂರ್ಣ ಫಲವು ಸಿಗುತ್ತದೆ. ಇದರಿಂದ ಎಲ್ಲಾ ಬಗೆಯ ಪಾಪಗಳು ನಾಶವಾಗುತ್ತವೆ. ದಾರಿದ್ರ್ಯ ದುಃಖವು ನಾಶವಾಗುತ್ತದೆ. ಮಾಘ ಸ್ನಾನಕ್ಕಿಂತ ಬೇರೆ ಪುಣ್ಯ ಲಾಭ ಕ್ರಮ ಇನ್ನೊಂದಿಲ್ಲ. ಇದರಿಂದ ಅಶ್ವಮೇಧ ಯಾಗ ಫಲ, ಗೋದಾನ, ಭೂದಾನ, ಹಿರಣ್ಯದಾನ ಫಲಗಳನ್ನು ಸುಲಭವಾಗಿ ಬರುತ್ತದೆ. ಬ್ರಹ್ಮ ಹತ್ಯೆ, ಪಿತೃಹತ್ಯೆ, ತಿಳಿದೋ ತಿಳಿಯದೆಯೋ ಮಾಡಿದ ಸಕಲ ಪಾಪಗಳು ನಾಶವಾಗುತ್ತದೆ. ಇದರಿಂದ ನರಕದ ದರ್ಶನವೇ ಇಲ್ಲ, ಕೇವಲ ಸ್ವರ್ಗ ಪ್ರಾಪ್ತಿಯೇ ಆಗುತ್ತದೆ ಎಂದು ಪರಮೇಶ್ವರನು ಪಾರ್ವತಿಗೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು. ಮುಂದಿನ ಅಧ್ಯಾಯದಲ್ಲಿ ಬ್ರಾಹ್ಮಣ ಪತಿಯೊಬ್ಬಳು ತನ್ನ ಪತಿಯೊಡನೆ ಸ್ವರ್ಗಕ್ಕೆ ಹೋದ ಪ್ರಸಂಗವನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.